ಬೆಳಗಾವಿ ಅಧಿವೇಶನದಲ್ಲಿ ರೈತರ ಜಮೀನುಗಳಿಗೆ ನೀರು ಬಿಡಲು ಕೆರೆಗಳು ಅಭಿವೃದ್ಧಿಗಾಗಿ ಹಣ ಮಂಜೂರು ಮಾಡಲು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಕಲಬುರಗಿಯ ನೀರಾವರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ನೀರಾವರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲೆಯ ನೀರಾವರಿ ಕೆರೆಗಳು, ಕಾಲುವೆಗಳು ಹೂಳು ತುಂಬಿವೆ ಮತ್ತು ತುಕ್ಕು ಹಿಡಿದಿವೆ. ಕ್ಯಾನಲ್ ಅಕ್ಕಪಕ್ಕ ಗಿಡಗಂಟೆ ಕಮರಿಗಳು ಬೆಳೆದಿವೆ. ಮುಖ್ಯ ಕಾಲುವೆಗಳು ಒಡೆದು ಹಾಳಾಗಿವೆ. ದುರಸ್ತಿ ಮಾಡಲು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ರೈತರ ಜಮೀನು ನೀರು ಬಿಡಲು ಕೆರೆಗಳು ಅಭಿವೃದ್ಧಿಗಾಗಿ ಹಣ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಮನಸ್ಸು ಬಂದ ಇಚ್ಛೆ ಹೊರಸುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಕಾನೂನಂತೆ ಕಾನೂನು. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಬ್ಬಿನ ಎಫ್ಆರ್ಪಿ ಹೊರತುಪಡಿಸಿ ಕಬ್ಬು ಬೆಳೆಗಾರರಿಗೆ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ನಿಗದಿ ಮಾಡದೆ ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ಎಲ್ಲ ತರಕಾರಿ ಆಗಲಿ, ಕಬ್ಬಾಗಲಿ ಮತ್ತು ನೀರಾವರಿ ತೊಗರಿ ಆಗಲಿ, ಬೆಳೆ ಎಲ್ಲ ಬೆಳೆಗೂ ನೀರಾವರಿ ಬೆಳೆಯ ಆಗಲಿ ರೈತರು ಎಲ್ಲರೂ ಉದ್ಧಾರ ಆಗಲಿ ಅಂತ ಕಾನೂನು ರೀತಿಯಲ್ಲಿ ಈ ಒಂದು ಡ್ಯಾಮನ್ನು ನಿರ್ಮಿಸಿದರೆ ಅದು ಒಳ್ಳೆಯ ಮಾತು. ಅದನ್ನು ಈಗಾಳಿರ್ತಕ್ಕಂಥ ಅಧಿಕಾರಿಗಳಾಗಲಿ, ಈಗಾಳಿರ್ತಕ್ಕಂಥ ಸರ್ಕಾರಗಳಾಗಲಿ ಅದನ್ನು ನುಂಗಿ ಹಾಕಿ ನುಂಗಾಣದವ್ರ ಪಾಲಾಗತ್ತು. ಇವು ಏನು ಕಾಲುವೆಗಳು ರೈತರ ಪಾಲಾಗೋದು, ಇದು ನುಂಗಾಣದವ್ರ ಪಾಲ. ನಡಬರ್ಕ ಕಾಂಟ್ರಾಕ್ಟರ್ ಬೇಸಿಕ್ನಾಗ ಡುಪ್ಲಿಕೇಟ್ ಕೆಲಸ ಮಾಡಿ ಈ ಕೆಲಸ ಕಾಮಗಾರಿ ಡುಪ್ಲಿಕೇಟ್ ಮಾಡಿ ಅವ್ರು ನುಂಗಾಡದವ್ರ ಪಾಲ, ಅಧಿಕಾರಿಗಳು ಅವ್ರ ಮೇಲೆ ಪರ್ಸೆಂಟೇಜ್ ತಿಂದು ಅವ್ರು ನುಂಗಾಡದವ್ರ ಪಾಲ. ಇನ್ನೂವರೆಗೆ 1947 ಸ್ವಾತಂತ್ರ್ಯ ಸಿಕ್ಕಿತು. ಅದಾದ ನಂತರ ಈ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಬ್ರಿಟಿಷರು ತೊಲಗಲಿ ಅಂದಾಗ ಇಲ್ಲಿರ್ತಕ್ಕಂಥ ಬ್ರಿಟಿಷರು ಹೆಚ್ಚಾಗಿ ಕುಂತರು. ರೈತ ವಿರೋಧಿ ಸರ್ಕಾರಗಳು ಬಂದು ರೈತರ ಒಂದು ಧೋರಣೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಮ್ಮ ಅಪ್ಪವ್ರು ಹೋದರು, ನಮ್ಮ ಅಪ್ಪವ್ರು ಸತ್ತು ಹೋದರು, ನಮ್ಮ ಮುತ್ತವ್ರು ಸತ್ತು ಹೋದರು. ಒಂದು ಗಂಡೋರಿ ಡ್ಯಾಮ್ ಮತ್ತು ಬೆಣ್ಣೆತೋರ ಡ್ಯಾಮ್ ಎರಡೂ ಹುಟ್ಟಿದು. ಆ ಒಂದೇ ಎಕರೆ ರೈತರಿಗೆ ನೀರಾವರಿ ಹರಿಸಾರೇನೋ ಶಾಲೆ ಸನ್ಮಾನ ಮಾಡ್ಯಾರೇನೋ ಅಂತಕ್ಕಂಥ ಮಾತನ್ನು ನಾನು ಅವರ ಮೊಮ್ಮಕ್ಕಳಾಗಿ ನಮ್ಮ ತಂದೆಯವ್ರ ಹೊಟ್ಟಿನ ಹುಟ್ಟಿನಿ ಅವರು ನೋಡಲಿಲ್ಲ, ನಮ್ಮ ಮುತ್ತವ್ರು ನೋಡಲಿಲ್ಲ, ಈಗ ನಾವು ಕೂಡ ನೋಡಲಿಲ್ಲ. ಆ ನಮ್ಮನ್ನ ಡೂಪ್ಲಿಕೇಟ್ ಕಾಲುವೆ ಮಾಡಿ, ಆ ನಮ್ಮನ್ನ ಡೂಪ್ಲಿಕೇಟ್ ಸಿಸಿ ರೋಡ್ ಮಾಡಿ, ಆ ನಮ್ಮನ್ನ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.